ಯಾದಗಿರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಭೀಕರ ಜಲಕ್ಷಾಮ ಎದುರಿಸುತ್ತಿರುವಂತಹ ಎಸ್ಸಿ ಕಾಲೋನಿ ಜನ ಯಾದಗಿರಿ ತಾಲೂಕಿನ ಆನೂರ ಕೆ ಗ್ರಾಮದಲ್ಲಿ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಜೆಜೆಎಂ ಕಾಮಗಾರಿ ನಳ ಇದ್ರೂ ಕೂಡ ಏನು ಪ್ರಯೋಜನಕ್ಕಿಲ್ಲ. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ನೀರಿಗಾಗಿ ಜನರು ಕಣ್ಣೀರು ಹಾಕ್ತಿದ್ದಾರೆ. ಇದು ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆ ಶುರುವಾಗೋಕ್ಕಿಂತ ಮುಂಚೆನೆ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಯಾದಗಿರಿಯಲ್ಲೂ ಕೂಡ ಅಂಥದೇ ಸಮಸ್ಯೆ ಎದುರಾಗಿರುವಂತದ್ದು. ನಳ ಇದೆ, ಆದ್ರೆ ನೀರು ಬರ್ತಾ ಇಲ್ಲ. ಜನರು ಇನ್ನೇನ್ ಮಾಡ್ತಾರೆ? ಕುಡಿಯೋಕ್ ನೀರು ಬೇಕಲ್ವಾ? ಬೇರೆ ಏನಾದಕ್ಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಕುಡಿಯೋಕ್ ನೀರು ಬೇಕು, ನೀರೇ ಇಲ್ಲ. ಇನ್ನೇನ್ ಮಾಡ್ತಾರೆ? ಕಣ್ಣೀರು ಇಡ್ತಿದ್ದಾರೆ. ಯಾದಗಿರಿಯಲ್ಲಿ ಬೇಸಿಗೆ ಆರಂಭ ಅಂತಂದ್ರೆ ಏಪ್ರಿಲ್ ಮೊದಲ ವಾರದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಸದ್ಯ ನಾನಿವಾಗ ಯಾದಗಿರಿ ಜಿಲ್ಲೆಯ ಒಂದು ಆನೂರ್ಕೆ ಅನ್ನುವಂತ ಗ್ರಾಮದಲ್ಲಿ ನೋಡ್ತಾ ಇರಬಹುದು ನೀವು. ಈ ಒಂದು ಗ್ರಾಮದಲ್ಲಿ ಏನು ಸಂಪೂರ್ಣವಾಗಿ ಅಂದ್ರೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿರೋದ್ರಿಂದ ಈ ಒಂದು ನೀರುಗಳಲ್ಲಿ ನೀರು ಬರ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಅಂದ್ರೆ ಜೆಜೆಎಂ ಕಾಮಗಾರಿಯನ್ನ ಇಲ್ಲಿ ಪ್ರತಿಯೊಂದು ಮನೆಗೂ ಮಾಡಿದ್ದಾರೆ. ಆದ್ರೆ ಈ ಒಂದು ನಳಗಳಿಗೆ ಒಂದು ಹನಿ ಕೂಡ ನೀರು ಬಂದಿಲ್ಲ. ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ನೋಡ್ತಾ ಇರಬಹುದು ನೀವು, ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ತೋರಿಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಗ್ರಾಮದಲ್ಲಿ ನೀರು ಬರದೇ ಇರೋ ಕಾರಣಕ್ಕಾಗಿ ನೀವು ಈ ಒಂದು ಗ್ರಾಮಸ್ಥರು ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇರುವಂತಂದ್ರೆ ಹನಿ ಹನಿ ನೀರಿಗಾಗಿ ಸಹ ಈ ಒಂದು ಗ್ರಾಮಸ್ಥರು ಪರಿತಪಿಸುವಂತ ಸ್ಥಿತಿ ಇಲ್ಲಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬೇಸಿಗೆ ಇರೋದ್ರಿಂದ ಇಲ್ಲಿನ ಜನ ಆಗಿರ್ಬೋದು, ಜಾನುವಾರುಗಳಿಗಾಗಿರೋ ನೀರಿನ ಅವಶ್ಯಕತೆ ಅವಶ್ಯವಾಗಿ ಇರುವಂತದ್ದು. ಆದ್ರೆ ಈ ಒಂದು ಗ್ರಾಮದಲ್ಲಿ ನೀರು ಇಲ್ಲದಿರೋ ಕಾರಣಕ್ಕಾಗಿ ಆ ಮಹಿಳೆಯರು ಸದ್ಯ ಖಾಲಿ ಕೊಡೆಗಳನ್ನ ಹಿಡಿದುಕೊಂಡು ಈಗ ನಮಗೆ ನೀರನ್ನ ಕೊಡಿಸಿ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಈಗ ಈ ಒಂದು ರಸ್ತೆಗೆ ನಿಂತಿರುವಂತದ್ದು ನೋಡ್ತಾ ಇರಬಹುದು. ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆಯ ಕೆಲವೊಂದು ಹಳ್ಳಿಗಳಲ್ಲಿ ಈಗಾಗಲೇ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಏನು ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಸದ್ಯ ಈ ಒಂದು ಏನು ಆನೂರು ಕೆ ಗ್ರಾಮದ ಎಸ್ಸಿ ಬಡಾವಣೆ ಸಂಪೂರ್ಣವಾಗಿ ನೀರಿಲ್ಲದೆ ಬನಗೂಡುತ್ತಾ ಇರುವಂತಂದ್ರೆ ಈ ಒಂದು ಬಡಾವಣೆಯ ಜನರ ನೀರಿನ ಬವಣೆಯನ್ನ ನೆಗಿಸಬೇಕಂತೇಳಿ ಅಧಿಕಾರಿಗಳ ವಿರುದ್ಧ ಸಹ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇಲ್ಲೊಂದಿಷ್ಟು ಮಹಿಳೆಯರವರು ನಾನು ಮಾತಾಡ್ತೀನಿ. ಎಷ್ಟು ದಿನ ಆಯ್ತಮ್ಮ ನೀರು ಬಂದಿಲ್ಲ? ಹೆಂಗ್ ನಿಮ್ಗೆ? ಒಮ್ಮೆ ಬರ್ತಾವ ಬರಂಗಿಲ್ಲ. ಪೈಪ್ ಹೊಡೆದ ಅಂತ ಹೇಳ್ತಾರೆ. ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ. ಯಾ ಜೆಜಮ್ಮ ಲಾಜಮ್ಮ ನೀರು ಬರ್ತಾವ ಇಲ್ಲಿ? ನೀರ್ ಬರಲ್ಲ ಸರ್. ಒಂದ್ ವರ್ಷ ಐತ್ರಿ. ಎಷ್ಟು ದಿನ ಐತ್ರಿ ನೀರ್ ಬರ್ಲಾರ್ದ ಒಂದ್ ವರ್ಷ ಐತ್ರಿ. ಯಾವಾಗ ಬಿಡ್ತಾರ ಬಿಡೋದಲ್ಲ, ನೀರೇ ಇರೋದಿಲ್ಲ. ಪೈಪ್ ಹೊಡೆದ ಅಂತ ಹೇಳ್ತಾರೆ. ಇವತ್ತಂತರ ನೀರೇ ಇಲ್ಲ ನೋಡಿ ಸರ್. ಅಲ್ಲ, ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾರೆ ನಿಮ್ಮ ಊರಿಗೆ? 3-4 ದಿನಕ್ಕ 5 ದಿನಕ್ಕ 6 ದಿನಕ್ಕ ಕುಡಿಯೋ ನೀರು ಬರ್ತಾವ್ರಿ. ಇದೇನು ಕುಡಿಯಲ್ಲ ಯೋಗ್ಯವಲ್ಲದ ನೀರು ಬರ್ತವೆ, ಅದು 3 ದಿನಕ್ಕೊಮ್ಮೆ ಬರ್ತಾವ. ಇನ್ನೊಬ್ರು ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾವ್ರಿ? ಫಿಲ್ಟರ್ ಆಗಿ ಬರ್ತಾವ? ಹೆಂಗ್ ಬರ್ತಾವ್ರಿ ಸರ್? ಫಿಲ್ಟರ್ ನೀರ್ ಅಂತೂ ಜೆಜೆಎಂ ಆಗಿದೆ ಸರ್. ಆದ್ರಲಿಂದ ಫಿಲ್ಟರ್ ನೀರ್ ಕಂಡಿಲ್ರಿ ಸರ್ ನಾವು. ಆಮೇಲೆ ಇಲ್ಲಿ ನಮ್ಗೆ ಜೆಜೆಎಂ ಸರ್ ಟಾಕಿ ಮಾಡ್ತು ಅಂತ ಹೇಳಿದ್ರೆ ಸರ್, ಟ್ಯಾಂಕ್ ಮಾಡ್ತು ಅಂತ ತೋಡಿಗೇಸಿ ಮತ್ತೆ ಮುಚ್ಚಿ ಬಿಟ್ಟಿದ್ದಾರೆ ಸರ್. ಅದು ಏನಾರ ಗಪ್ಪಳೆ ಆಗಿಬಿಟ್ಟದ್ರಿ ಸರ್. ಅದು ಏನಾಗಿದೆ ಏನಿಲ್ಲ ಕೇಳಿದ್ರೆ ಇಲ್ಲ ನಮ್ಗೆ ಆಗ್ತದ್ರಿ, ಇವತ್ತು ಆಗ್ತದೆ ನಾಳೆ ಆಗ್ತದೆ ಅಂತ ಹೇಳ್ತಾರೆ ಸರ್. ಟಾಕಿನ ಆಗಿಲ್ಲ. ಇದು ನೀರು ಇದ್ರನ್ನ 15 ದಿವಸಕ್ಕೊಮ್ಮೆ ಪೈಪ್ ಹೊಡಿತಾರೆ ಸರ್. ಆ ಪೈಪ್ ಹೊಡೆದ ನೀರಿಲ್ಲ ನಾವು ಪಂಪ ಬಿಡೋ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಅವ್ರನ್ನ ಏನ್ ಮಾಡಿದ್ರೆ ಪಂಚಾಯತಿ ಅವರು ಪಿಡಿಒ ಅವರಿಗೆ ಫೋನ್ ಮಾಡಿದ್ರೆ ಇಲ್ರಿ ಪೈಪ್ ಇಲ್ಲ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಹೊಸ ಪೈಪ್ ಲೈನ್ ಬೇಕ್ರಿ ಸರ್. ಇಲ್ಲ ಪಿಡಿಒ ಗಮನಕ್ಕೆ ತಂದಿರಿ ಸರ್? ಮೊದಲು ತಂದಿವ್ರಿ ಸರ್. ತಂದ್ರೆ ಇಲ್ಲ ಬಜೆಟ್ ಇಲ್ಲ, ನಮ್ಗೆ ಹೊಸ ಪೈಪ್ ಲೈನ್ ಅಂತ ಕೇಳಿದ್ವಿ ಸರ್. ಆದ್ರೆ ಅವರು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ನೀರಿಂದ ಒಂದು ಸಮಸ್ಯೆ ಇದೆ ಸರ್. ಬೇಸಿಗೆಯಲ್ಲಿ ಬಹಳ ಸಮಸ್ಯೆ ಇದೆ, ತುಂಬಾ ತೊಂದರೆ ಇದೆ ಸರ್. ನಿನ್ನೆಲ್ಲಿ ನೀರು ಬರ್ಲಾಕತ್ತಿದೆ ಸರ್. ತುಂಬಾ ಇದೇನು ಈ ಒಂದು ಗ್ರಾಮದ ಹೇಳ್ತಾ ಇರುವಂತ ಮತ್ತು ಈ ಒಂದು ನೀರಿನ ಬಗ್ಗೆ ನಾವು ಸಾಕಷ್ಟು ಪಿಡಿಒ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೆ ಯಾರು ಕೂಡ ನಮ್ಮ ಈ ಒಂದು ನೀರಿನ ಬವಣೆಯನ್ನ ಕಿವಿಗೆ ಹಾಕೊಳ್ತಿಲ್ಲ. ನಮಗೆ ನೀರನ್ನ ಕೊಡಿಸಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಎದುರು ಇಲ್ಲಿರುವಂತಹ ಗ್ರಾಮಸ್ಥರು ಒಂದು ರೀತಿಯ ಮನವಿಯನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಭೀಕರ ಜಲಕ್ಷಾಮ ಎದುರಿಸುತ್ತಿರುವಂತಹ ಎಸ್ಸಿ ಕಾಲೋನಿ ಜನ ಯಾದಗಿರಿ ತಾಲೂಕಿನ ಆನೂರ ಕೆ ಗ್ರಾಮದಲ್ಲಿ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಜೆಜೆಎಂ ಕಾಮಗಾರಿ ನಳ ಇದ್ರೂ ಕೂಡ ಏನು ಪ್ರಯೋಜನಕ್ಕಿಲ್ಲ. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ನೀರಿಗಾಗಿ ಜನರು ಕಣ್ಣೀರು ಹಾಕ್ತಿದ್ದಾರೆ. ಇದು ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆ ಶುರುವಾಗೋಕ್ಕಿಂತ ಮುಂಚೆನೆ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಯಾದಗಿರಿಯಲ್ಲೂ ಕೂಡ ಅಂಥದೇ ಸಮಸ್ಯೆ ಎದುರಾಗಿರುವಂತದ್ದು. ನಳ ಇದೆ, ಆದ್ರೆ ನೀರು ಬರ್ತಾ ಇಲ್ಲ. ಜನರು ಇನ್ನೇನ್ ಮಾಡ್ತಾರೆ? ಕುಡಿಯೋಕ್ ನೀರು ಬೇಕಲ್ವಾ? ಬೇರೆ ಏನಾದಕ್ಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಕುಡಿಯೋಕ್ ನೀರು ಬೇಕು, ನೀರೇ ಇಲ್ಲ.
ಇನ್ನೇನ್ ಮಾಡ್ತಾರೆ, ನೀರಿಡ್ತಿದ್ದಾರೆ. ಯಾದಗಿರಿಯಲ್ಲಿ ಬೇಸಿಗೆ ಆರಂಭ ಅಂತಂದ್ರೆ ಏಪ್ರಿಲ್ ಮೊದಲ ವಾರದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಸದ್ಯ ನಾನಿವಾಗ ಯಾದಗಿರಿ ಜಿಲ್ಲೆಯ ಒಂದು ಆನೂರ್ಕೆ ಅನ್ನುವಂತ ಗ್ರಾಮದಲ್ಲಿ ನೋಡ್ತಾ ಇರಬಹುದು ನೀವು. ಈ ಒಂದು ಗ್ರಾಮದಲ್ಲಿ ಏನು ಸಂಪೂರ್ಣವಾಗಿ ಅಂದ್ರೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿರೋದ್ರಿಂದ ಈ ಒಂದು ನೀರುಗಳಲ್ಲಿ ನೀರು ಬರ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಅಂದ್ರೆ ಜೆಜೆಎಂ ಕಾಮಗಾರಿಯನ್ನ ಇಲ್ಲಿ ಪ್ರತಿಯೊಂದು ಮನೆಗೂ ಮಾಡಿದ್ದಾರೆ. ಆದ್ರೆ ಈ ಒಂದು ನಳಗಳಿಗೆ ಒಂದು ಹನಿ ಕೂಡ ನೀರು ಬಂದಿಲ್ಲ. ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ನೋಡ್ತಾ ಇರಬಹುದು ನೀವು, ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ತೋರಿಸ್ತಾ ಇರುವಂತಂದ್ರೆ ಈ ಒಂದು ಗ್ರಾಮದಲ್ಲಿ ನೀರು ಬರದೇ ಇರೋ ಕಾರಣಕ್ಕಾಗಿ ನೀವು ಈ ಒಂದು ಗ್ರಾಮಸ್ಥರು ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇರುವಂತಂದ್ರೆ ಹನಿ ಹನಿ ನೀರಿಗಾಗಿ ಸಹ ಈ ಒಂದು ಗ್ರಾಮಸ್ಥರು ಪರಿತಪಿಸುವಂತ ಸ್ಥಿತಿ ಇಲ್ಲಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬೇಸಿಗೆ ಇರೋದ್ರಿಂದ ಇಲ್ಲಿನ ಜನ ಆಗಿರ್ಬೋದು ಜಾನುವಾರುಗಳಿಗಾಗಿರೋ ನೀರಿನ ಅವಶ್ಯಕತೆ ಅವಶ್ಯವಾಗಿ ಇರುವಂತದ್ದು. ಆದ್ರೆ ಈ ಒಂದು ಗ್ರಾಮದಲ್ಲಿ ನೀರು ಇಲ್ಲದಿರೋ ಕಾರಣಕ್ಕಾಗಿ ಆ ಮಹಿಳೆಯರು ಸದ್ಯ ಖಾಲಿ ಕೊಡೆಗಳನ್ನ ಹಿಡಿದುಕೊಂಡು ಈಗ ನಮಗೆ ನೀರನ್ನ ಕೊಡಿಸಿ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಈಗ ಈ ಒಂದು ರಸ್ತೆಗೆ ನಿಂತಿರುವಂತದ್ದು ನೋಡ್ತಾ ಇರಬಹುದು. ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆಯ ಕೆಲವೊಂದು ಹಳ್ಳಿಗಳಲ್ಲಿ ಈಗಾಗಲೇ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಏನು ಆ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಸದ್ಯ ಈ ಒಂದು ಏನು ಆನೂರ್ಕೆ ಗ್ರಾಮದ ಎಸ್ಸಿ ಬಡಾವಣೆ ಸಂಪೂರ್ಣವಾಗಿ ನೀರಿಲ್ಲದೆ ಬನಗೂಡುತ್ತಾ ಇರುವಂತಂದ್ರೆ ಈ ಒಂದು ಬಡಾವಣೆಯ ಜನರ ನೀರಿನ ಬವಣೆಯನ್ನ ನೀಗಿಸಬೇಕಂತೇಳಿ ಅಧಿಕಾರಿಗಳ ವಿರುದ್ಧ ಸಹ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಇಲ್ಲೊಂದಿಷ್ಟು ಮಹಿಳೆಯರ ನಾನು ಮಾತಾಡ್ತೀನಿ. ಎಷ್ಟು ದಿನ ಆಯ್ತಮ್ಮ ನೀರು ಬಂದಿಲ್ಲ? ಹೆಂಗ್ ನಿಮ್ಗೆ? ಒಮ್ಮೆ ಬರ್ತಾವ ಬರಂಗಿಲ್ಲ. ಪೈಪ್ ಹೊಡೆದ ಅಂತ ಹೇಳ್ತಾರೆ. ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ. ಯಾ ಜೆಜಮ್ಮ ನೀರು ಬರ್ತಾವ ಇಲ್ಲಿ? ನೀರ್ ಬರಲ್ಲ ಸರ್, ಒಂದ್ ವರ್ಷ ಐತ್ರಿ. ಎಷ್ಟು ದಿನ ಆಯ್ತ್ರಿ ನೀರ್ ಬರ್ಲಾರ್ದ ಒಂದ್ ವರ್ಷ ಐತ್ರಿ. ಅವಾಗ ಬಿಡ್ತಾರ, ಬಿಡೋದಲ್ಲ, ನೀರೇ ಇರೋದ್ರ ಪೈಪ್ ಹೊಡೆದ್ ಅಂತ ಹೇಳ್ತಾರೆ. ಇವತ್ತಂತರ ನೀರೇ ಇಲ್ಲ ನೋಡಿ ಸರ್. ಅಲ್ಲ, ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾರೆ ನಿಮ್ಮ ಊರಿಗೆ? 3-4 ದಿನಕ್ಕ 5 ದಿನಕ್ಕ ಕುಡಿಯೋ ನೀರು ಬರ್ತಾವ್ರಿ. ಇದೇನು ಕುಡಿಯಲ್ಲ ಯೋಗ್ಯವಲ್ಲದ ನೀರು ಬರ್ತವೆ, ಅದು 3 ದಿನಕ್ಕೊಮ್ಮೆ ಬರ್ತಾವ. ಇನ್ನೊಬ್ರು ಇಷ್ಟು ದಿನಕ್ಕೊಮ್ಮೆ ನೀರು ಬರ್ತಾವ್ರಿ? ಫಿಲ್ಟರ್ ಆಗಿ ಬರ್ತಾವ? ಹೆಂಗ್ ಬರ್ತಾವ್ರಿ ಸರ್? ಫಿಲ್ಟರ್ ನೀರ್ ಅಂತೂ ಜೆಜೆಎಂ ಆಗಿದೆ ಸರ್. ಆದ್ರಲಿಂದ ಫಿಲ್ಟರ್ ನೀರ್ ಕಂಡಿಲ್ರಿ ಸರ್ ನಾವು. ಆಮೇಲೆ ಇಲ್ಲಿ ನಮ್ಗೆ ಜೆಜೆಎಂ ಸಲ ಟಾಕಿ ಮಾಡ್ತು ಅಂತ ಹೇಳಿ ಸರ್, ಟ್ಯಾಂಕ್ ಮಾಡ್ತು ಅಂತ ತೋಡಿಗೇಸಿ ಮತ್ತೆ ಮುಚ್ಚಿ ಬಿಟ್ಟಿದ್ದಾರೆ ಸರ್. ಅದು ಏನಾರ ಗಪ್ಲ ಆಗಿಬಿಟ್ಟದ್ರಿ ಸರ್. ಅದು ಏನಾಗಿದೆ ಏನಿಲ್ಲ ಕೇಳಿದ್ರೆ ಇಲ್ಲ ನಮ್ಮ ಆಗ್ತದ್ರಿ, ಇವತ್ತು ಆಗ್ತದೆ ನಾಳೆ ಆಗ್ತದೆ ಅಂತ ಹೇಳ್ತಾರೆ ಸರ್. ಟಾಕಿನ ಆಗಿಲ್ಲ. ಇದು ನೀರು ಇದ್ರನ್ನ 15 ದಿವಸಕ್ಕೊಮ್ಮೆ ಪೈಪ್ ಹೊಡಿತಾರೆ ಸರ್. ಆ ಪೈಪ್ ಹೊಡೆದ ನೀರಿಲ್ಲ ನಾವು ಪಂಪ ಬಿಡೋ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಅವ್ರನ್ನ ಏನ್ ಮಾಡಿದ್ರೆ ಪಂಚಾಯತಿ ಅವರು ಪಿಡಿಒ ಅವರಿಗೆ ಫೋನ್ ಮಾಡಿದ್ರೆ ಇಲ್ರಿ ಪೈಪ್ ಇಲ್ಲ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಹೊಸ ಪೈಪ್ ಲೈನ್ ಬೇಕ್ರಿ ಸರ್. ಪಿಡಿಒ ಗಮನಕ್ಕೆ ತಂದಿರಿ ಸರ್? ಮೊದಲು ತಂದಿವ್ರಿ ಸರ್. ತಂದ್ರೆ ಇಲ್ಲ ಬಜೆಟ್ ಇಲ್ಲ, ನಮ್ಗೆ ಹೊಸ ಪೈಪ್ ಲೈನ್ ಅಂತ ಕೇಳಿದ್ವಿ ಸರ್. ಆದ್ರೆ ಅವರು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ನೀರಿಂದ ಒಂದು ಸಮಸ್ಯೆ ಇದೆ ಸರ್. ಬ್ಯಾಸಿಗೆಯಲ್ಲಿ ಬಹಳ ಸಮಸ್ಯೆ ಇದೆ, ತುಂಬಾ ತೊಂದರೆ ಇದೆ ಸರ್. ನಿನ್ನೆ ನೀರು ಬರ್ಲಾಕತ್ತಿದೆ ಸರ್. ತುಂಬಾ ಇದೇನು ಈ ಒಂದು ಗ್ರಾಮದ ಹೇಳ್ತಾ ಇರುವಂತ ಮತ್ತು ಈ ಒಂದು ನೀರಿನ ಬಗ್ಗೆ ನಾವು ಸಾಕಷ್ಟು ಪಿಡಿಒ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೆ ಯಾರು ಕೂಡ ನಮ್ಮ ಈ ಒಂದು ನೀರಿನ ಬವಣೆಯನ್ನ ಕಿವಿಗೆ ಹಾಕೊಳ್ಕೊಳ್ತಿಲ್ಲ. ನಮಗೆ ನೀರನ್ನ ಕೊಡಿಸಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಎದುರು ಇಲ್ಲಿರುವಂತಹ ಗ್ರಾಮಸ್ಥರು ಒಂದು ರೀತಿಯ ಮನವಿಯನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಯಾದಗಿರಿಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಭೀಕರ ಜಲಕ್ಷಾಮ ಎದುರಿಸುತ್ತಿರುವಂತಹ ಎಸ್ಸಿ ಕಾಲೋನಿ ಜನ ಯಾದಗಿರಿ ತಾಲೂಕಿನ ಆನೂರ ಕೆ ಗ್ರಾಮದಲ್ಲಿ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಜೆಜೆಎಂ ಕಾಮಗಾರಿ ನಳ ಇದ್ರೂ ಕೂಡ ಏನು ಪ್ರಯೋಜನಕ್ಕಿಲ್ಲ. ರಿಪಬ್ಲಿಕ್ ಕ್ಯಾಮೆರಾ ಮುಂದೆ ನೀರಿಗಾಗಿ ಜನರು ಕಣ್ಣೀರು ಹಾಕ್ತಿದ್ದಾರೆ. ಇದು ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆ ಶುರುವಾಗೋಕ್ಕಿಂತ ಮುಂಚೆನೆ ನೀರಿಗಾಗಿ ಈಗ ಹಾಹಾಕಾರ ಶುರುವಾಗಿದೆ. ಯಾದಗಿರಿಯಲ್ಲೂ ಕೂಡ ಅಂಥದೇ ಸಮಸ್ಯೆ ಎದುರಾಗಿರುವಂತದ್ದು. ನಳ ಇದೆ, ಆದ್ರೆ ನೀರು ಬರ್ತಾ ಇಲ್ಲ. ಜನರು ಇನ್ನೇನ್ ಮಾಡ್ತಾರೆ? ಕುಡಿಯುವ ನೀರು, ಕುಡಿಯೋಕ್ ನೀರ್ ಬೇಕಲ್ವಾ? ಬೇರೆ ಏನಾದಕ್ಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು. ಕುಡಿಯೋಕ್ ನೀರ್ ಬೇಕು, ನೀರೇ ಇಲ್ಲ. ಇನ್ನೇನ್ ಮಾಡ್ತಾರೆ? ನೀರಿಡ್ತಿದ್ದಾರೆ. ಯಾದಗಿರಿಯಲ್ಲಿ ಬೇಸಿಗೆ ಆರಂಭ ಅಂತಂದ್ರೆ ಏಪ್ರಿಲ್ ಮೊದಲ ವಾರದಲ್ಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಸದ್ಯ ನಾನಿವಾಗ ಯಾದಗಿರಿ ಜಿಲ್ಲೆಯ ಒಂದು ಆನೂರ್ಕೆ ಅನ್ನುವಂತ ಗ್ರಾಮದಲ್ಲಿ ನೋಡ್ತಾ ಇರಬಹುದು ನೀವು. ಈ ಒಂದು ಗ್ರಾಮದಲ್ಲಿ ಏನು ಸಂಪೂರ್ಣವಾಗಿ ಅಂದ್ರೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿರೋದ್ರಿಂದ ಈ ಒಂದು ನೀರುಗಳಲ್ಲಿ ನೀರು ಬರ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಅಂದ್ರೆ ಜೆಜೆಎಂ ಕಾಮಗಾರಿಯನ್ನ ಇಲ್ಲಿ ಪ್ರತಿಯೊಂದು ಮನೆಗೂ ಮಾಡಿದ್ದಾರೆ. ಆದ್ರೆ ಈ ಒಂದು ನಳಗಳಿಗೆ ಒಂದು ಹನಿ ಕೂಡ ನೀರು ಬಂದಿಲ್ಲ. ಹೀಗಾಗಿ ಈ ಒಂದು ಗ್ರಾಮಸ್ಥರೇನು ನೋಡ್ತಾ ಇರಬಹುದು ನೀವು, ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ತೋರಿಸ್ತಾ ಇರುವಂತಂದ್ರೆ ಈ ಒಂದು ಗ್ರಾಮದಲ್ಲಿ ನೀರು ಬರದೇ ಇರೋ ಕಾರಣಕ್ಕಾಗಿ ನೀವು ಈ ಒಂದು ಗ್ರಾಮಸ್ಥರು ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇರುವಂತಂದ್ರೆ ಹನಿ ಹನಿ ನೀರಿಗಾಗಿ ಸಹ ಈ ಒಂದು ಗ್ರಾಮಸ್ಥರು ಪರಿತಪಿಸುವಂತ ಸ್ಥಿತಿ ಇಲ್ಲಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಬೇಸಿಗೆ ಇರೋದ್ರಿಂದ ಇಲ್ಲಿನ ಜನ ಆಗಿರ್ಬೋದು ಜಾನುವಾರುಗಳಿಗಾಗಿರೋ ನೀರಿನ ಅವಶ್ಯಕತೆ ಅವಶ್ಯವಾಗಿ ಇರುವಂತದ್ದು. ಆದ್ರೆ ಈ ಒಂದು ಗ್ರಾಮದಲ್ಲಿ ನೀರು ಇಲ್ಲದಿರೋ ಕಾರಣಕ್ಕಾಗಿ ಆ ಮಹಿಳೆಯರು ಸದ್ಯ ಖಾಲಿ ಕೊಡೆಗಳನ್ನ ಹಿಡಿದುಕೊಂಡು ಈಗ
ನಮಗೆ ನೀರನ್ನ ಕೊಡಿಸಿ ಅಂತ ಹೇಳಿ ಅನ್ನೋ ನಿಟ್ಟಿನಲ್ಲಿ ಈಗ ಈ ಒಂದು ರಸ್ತೆಗೆ ನಿಂತಿರುವಂತದ್ದು ನೋಡ್ತಾ ಇರಬಹುದು. ಯಾಕಂತಂದ್ರೆ ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಒಂದೇ ಅಲ್ಲ, ಯಾದಗಿರಿ ಜಿಲ್ಲೆಯ ಕೆಲವೊಂದು ಹಳ್ಳಿಗಳಲ್ಲಿ ಈಗಾಗಲೇ ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಏನು ಆ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂತದ್ದು. ಸದ್ಯ ಈ ಒಂದು ಏನು ಆನೂರು ಕೆ ಗ್ರಾಮದ ಎಸ್ಸಿ ಬಡಾವಣೆ ಸಂಪೂರ್ಣವಾಗಿ ನೀರಿಲ್ಲದೆ ಬನಗೂಡ್ತಾ ಇರುವಂತಂದ್ರೆ ಈ ಒಂದು ಬಡಾವಣೆಯ ಜನರ ನೀರಿನ ಬವಣೆಯನ್ನ ನೆಗಿಸಬೇಕಂತೇಳಿ ಅಧಿಕಾರಿಗಳ ವಿರುದ್ಧ ಸಹ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇಲ್ಲೊಂದಿಷ್ಟು ಮಹಿಳೆಯರದವ್ರು ನಾನು ಮಾತಾಡ್ತೀನಿ. ಎಷ್ಟು ದಿನ ಆಯ್ತಮ್ಮ ನೀರು ಬಂದಿಲ್ಲ ಹೆಂಗ್ ನಿಮ್ಗೆ? ಒಮ್ಮೆ ಬರ್ತಾವ ಬರಂಗಿಲ್ಲ. ಪೈಪ್ ಹೊಡೆದ ಅಂತ ಹೇಳ್ತಾರೆ, ಯಾವಾಗ ನೋಡಿ ಪೈಪ್ ಹೊಡೆದ ಅಂತ ಹೇಳ್ತಾರೆ. ಜೆಜೆಎಂ ಕಾಮಗಾರಿ ನೀರು ಬರಲ್ಲ, ಯಾ ಜೇಜಮ್ಮ ಲಾಜಮ್ಮ ನೀರು ಬರ್ತಾವ ಇಲ್ಲಿ? ನೀರ್ ಬರಲ್ಲ ಸರ್, ಒಂದ್ ವರ್ಷ ಐತ್ರಿ. ಎಷ್ಟು ದಿನ ಆಯ್ತ್ರಿ ನೀರ್ ಬರ್ಲಾರ್ದ ಒಂದ್ ವರ್ಷ ಐತ್ರಿ. ಯಾವಾಗ ಬಿಡ್ತಾರ ಬಿಡೋದಲ್ಲ, ನೀರೇ ಇರೋದಿಲ್ಲ, ಪೈಪ್ ಹೊಡೆದ ಅಂತ ಹೇಳ್ತಾರೆ. ಇವತ್ತಂತರ ನೀರೇ ಇಲ್ಲ ನೋಡಿ ಸರ್. ಅಲ್ಲ, ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾರ ನಿಮ್ಮ ಊರಿಗೆ? 3-4 ದಿನಕ್ಕ 5 ದಿನಕ್ಕ 6 ದಿನಕ್ಕ ಕುಡಿಯೋ ನೀರು ಬರ್ತಾವ್ರಿ. ಇದೇನು ಕುಡಿಯಲ್ಲ ಯೋಗ್ಯವಲ್ಲದ ನೀರು ಬರ್ತವೆ, ಅದು 3 ದಿನಕ್ಕೊಮ್ಮೆ ಬರ್ತಾವ. ಇನ್ನೊಬ್ರು ಇಷ್ಟು ದಿನಕ್ಕೊಮ್ಮೆ ನೀರು ಬರ್ತಾವ್ರಿ? ಫಿಲ್ಟರ್ ಆಗಿ ಬರ್ತಾವ, ಹೆಂಗ್ ಬರ್ತಾವ್ರಿ ಸರ್? ಫಿಲ್ಟರ್ ನೀರ್ ಅಂತೂ ಜೆಜೆಎಂ ಆಗಿದೆ ಸರ್. ಆದ್ರಲಿಂದ ಫಿಲ್ಟರ್ ನೀರ್ ಕಂಡಿಲ್ರಿ ಸರ್ ನಾವು. ಆಮೇಲೆ ಇಲ್ಲಿ ನಮ್ಗೆ ಜೆಜೆಎಂ ಸಲ ಟಾಕಿ ಮಾಡ್ತು ಅಂತ ಹೇಳಿದ್ರೆ ಸರ್, ಟ್ಯಾಂಕ್ ಮಾಡ್ತು ಅಂತ ತೋಡಿಗೇಸಿ ಮತ್ತೆ ಮುಚ್ಚಿ ಬಿಟ್ಟಿದ್ದಾರೆ ಸರ್. ಅದು ಏನಾದ್ರ ಗಪ್ಪಳ ಆಗಿಬಿಟ್ಟದ್ರಿ ಸರ್. ಅದು ಏನಾಗಿದೆ ಏನಿಲ್ಲ ಕೇಳಿದ್ರೆ ಇಲ್ಲ ನಮ್ಗೆ ಆಗ್ತದ್ರಿ, ಇವತ್ತು ಆಗ್ತದೆ ನಾಳೆ ಆಗ್ತದೆ ಅಂತ ಹೇಳ್ತಾರೆ ಸರ್. ಟಾಕಿನ ಆಗಿಲ್ಲ. ಇದು ನೀರು ಇದ್ರನ್ನ 15 ದಿವಸಕ್ಕೊಮ್ಮೆ ಪೈಪ್ ಹೊಡಿತಾರೆ ಸರ್. ಆ ಪೈಪ್ ಹೊಡೆದ ನೀರಿಲ್ಲ ನಾವು ಪಂಪ್ ಬಿಡೋ ಪೈಪ್ ಹೊಡೆದ ಅಂತ ಹೇಳಿದ್ರೆ ಅವ್ರನ್ನ ಏನ್ ಮಾಡಿದ್ರೆ ಪಂಚಾಯತಿ ಅವರು ಪಿಡಿಒ ಅವರಿಗೆ ಫೋನ್ ಮಾಡಿದ್ರೆ ಇಲ್ರಿ ಪೈಪ್ ಇಲ್ಲ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ಹೊಸ ಪೈಪ್ ಲೈನ್ ಬೇಕ್ರಿ ಸರ್. ಎಲ್ಲ ಪಿಡಿಒ ಗಮನಕ್ಕೆ ತಂದಿರಿ ಸರ್? ಮೊದಲು ತಂದಿವ್ರಿ ಸರ್. ತಂದ್ರೆ ಇಲ್ಲ ಬಜೆಟ್ ಇಲ್ಲ, ನಮ್ಗೆ ಹೊಸ ಪೈಪ್ ಲೈನ್ ಅಂತ ಕೇಳಿದ್ವಿ ಸರ್. ಆದ್ರೆ ಅವರು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸರ್. ನಮ್ಗೆ ನೀರಿಂದ ಒಂದು ಸಮಸ್ಯೆ ಇದೆ ಸರ್. ಬೇಸಿಗೆಯಲ್ಲಿ ಬಹಳ ಸಮಸ್ಯೆ ಇದೆ, ತುಂಬಾ ತೊಂದರೆ ಇದೆ ಸರ್. ನಿನ್ನೆಲ್ಲಿ ನೀರು ಬರ್ಲಾಕತ್ತಿದೆ ಸರ್. ತುಂಬಾ ಇದೇನು ಈ ಒಂದು ಗ್ರಾಮದ ಹೇಳ್ತಾ ಇರುವಂತ ಮತ್ತು ಈ ಒಂದು ನೀರಿನ ಬಗ್ಗೆ ನಾವು ಸಾಕಷ್ಟು ಪಿಡಿಒ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಆದ್ರೆ ಯಾರು ಕೂಡ ನಮ್ಮ ಈ ಒಂದು ನೀರಿನ ಬವಣೆಯನ್ನ ಕಿವಿಗೆ ಹಾಕೊಳ್ಕೊಳ್ತಾರೆ. ನಮಗೆ ನೀರನ್ನ ಕೊಡಿಸಿ ಅಂತೇಳಿ ರಿಪಬ್ಲಿಕ್ ಕನ್ನಡದ ಎದುರು ಇಲ್ಲಿರುವಂತಹ ಗ್ರಾಮಸ್ಥರು ಒಂದು ರೀತಿಯ ಮನವಿಯನ್ನ ಮಾಡ್ತಾ ಇರುವಂತದ್ದು. ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.